ಶಾಲೆ ಆರಂಭವಾಗಿ 2 ತಿಂಗಳಾದರೂ ಕೂಡ ಇನ್ನೂ ಕೂಡ ಪಠ್ಯ ಪುಸ್ತಕ ಕೈ ಸೇರಿಸಿಲ್ಲ ವಿದ್ಯಾರ್ಥಿಗಳಿಗೆ. ಸರ್ಕಾರಿ ಶಾಲೆಗಳಲ್ಲಿ ಪುಸ್ತಕಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಟವನ್ನ ಮಾಡಬೇಕಾಗಿದೆ ಪರಿಸ್ಥಿತಿ. ಕೋಲಾರ ಜಿಲ್ಲೆಯ 16 ಶಾಲೆಗಳಿಗೆ ಪಠ್ಯ ಪುಸ್ತಕ ಇನ್ನೂ ಕೂಡ ವಿತರಣೆ ಆಗಿಲ್ಲ. ವಿದ್ಯಾರ್ಥಿಗಳ ಕೈಗೆ ಇನ್ನೂ ಕೂಡ ಟೆಕ್ಸ್ಟ್ ಬುಕ್ ಸಿಕ್ಕಿಲ್ಲ. ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಕ್ಲಸ್ಟರ್ಗೆ ಸೇರಿದಂತಹ ಶಾಲೆಗಳು 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭ್ಯಾಸಕ್ಕೆ ಈಗ ಅಡಚಣೆ ಉಂಟಾಗಿದೆ. ಅಲ್ಲಿ ಟೆಕ್ಸ್ಟ್ ಬುಕ್ಕೇ ಇಲ್ಲ, ಮಕ್ಕಳಿಗೆ ಓದೋದಕ್ಕೆ ಏನೂ ಇಲ್ಲ, ಪುಸ್ತಕನೇ ಇಲ್ಲ. ಸೊ ಸಮಸ್ಯೆ ಬಗ್ಗೆ ಹೇಳಿದ್ರು ಕೂಡ ಅಧಿಕಾರಿಗಳು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ತಲೆ ಕೆಡಿಸಿಕೊಳ್ತಾ ಇಲ್ಲ. ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಪರದಾಟವನ್ನ ಮಾಡ್ತಿದ್ದಾರೆ. ಬುಕ್ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳಿ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಪಠ್ಯ ಪುಸ್ತಕ ಇಲ್ಲದೇನೆ ಸ್ಕೂಲ್ಗೆ ಹೋಗ್ತಿದ್ದಾರೆ. ಅಲ್ವಾ ಸರ್, ನಮಗೆ ಸೋಷಲ್ ಸೈನ್ಸು, ಹಿಂದಿ, PT ಮತ್ತು ಇಂಗ್ಲೀಷು ಈ 4 ಸಬ್ಜೆಕ್ಟಲ್ಲಿ ಟೆಕ್ಸ್ಟ್ ಬುಕ್ಸ್ ಬಂದಿಲ್ಲ ಸರ್. ಸರ್ ನಾವು ಕೇಳ್ತೀರಿ, ಅದು ಬಂದಿದೆಯಂತೆ, ಆದರೆ ಟೀಚರ್ಸ್ ಹೋಗಿ ತೊಗೊಂಬರೋಕ್ಕೆ ಅವ್ರಿಗೂ ಟೈಮ್ ಸಿಗ್ತಾ ಇಲ್ಲ. ಅವರು ಮನೆ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿ ಗೋಡನ್ನು ಮುಚ್ಚಿಬಿಟ್ಟಿದ್ರು, ಆದ್ದರಿಂದ ತೆಗೋಕ್ಕೆ. ಸರ್ ಹಳೆ ಟೆಕ್ಸ್ಟ್ ಬುಕ್ಸ್ ಇರುತ್ತಲ್ವ ಸರ್, ಹಳೆ ಸ್ಟೂಡೆಂಟ್ಸು ಅವ್ರ ಹತ್ರ ತಗೊಂಡು ಆ ಬುಕ್ಸಲ್ಲೇ ಓದ್ಕೊತಾ ಇದ್ದೀವಿ. ಕಷ್ಟ ಆಗ್ತಿದೆ, ಆದರೂ ಟೀಚರ್ಸ್ ಎಲ್ಲ ನಮಗೆ ಈಸಿ ಮಾಡಿಕೊಡ್ತಾ ಇದ್ದಾರೆ. ಪಠ್ಯಪುಸ್ತಕಗಳು ಇದುವರೆಗೆ ಬರಬೇಕಾಗಿತ್ತು, ನಮಗೂ ತಿಳಿಸಿರ್ಲಿಲ್ಲ ಯಾರೂ. ನೀವು ಬಂದು ಎನ್ಕ್ವೈರಿ ಮಾಡಿದ್ಮೇಲೆ ನಮಗೂ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ನಾವು ಬೆಳಗ್ಗೆ ಒಂದು ಲೆಟ್ರ್ ಬರೆಯೋಣ ಅಂತ ಎಲ್ಲ ಗ್ರಾಮಸ್ಥರು ಮಾತಾಡ್ಕೊಂಡಿದ್ದೀವಿ, ಯಾಕೆ ಬಂದಿಲ್ಲ ಏನಂತ. ಅಲ್ಲಿ ಫಸ್ಟು ಈ ಥರ ಇರಲಿಲ್ಲ, ನಮ್ಮೂರಲ್ಲಿ ಈ ಥರ ಇರಲಿಲ್ಲ. ಫಸ್ಟು ಯಾವ ಟೀಚರ್ಸೇ ಬರಲಿ ಹೊಂದಾಣಿಕೆಯಿಂದ ಹೋಗಿ ಒಂದು ಆಗಸ್ಟ್ 15ಗಂತೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಫಂಕ್ಷನ್ ಎಲ್ಲ ಮಾಡ್ತಾಯಿದ್ದೀವಿ ನಾವು. ಇಲ್ಲಿ ನಮ್ಮ ರಾಜ್ಯ ಪ್ರಶಸ್ತಿ ಪಡ್ಕೊಂಡಿರೋ ನಾರಾಯಣಪ್ಪ ಅವ್ರೂ ಇಲ್ಲೇ ಇದೇ ಸ್ಕೂಲಲ್ಲೇ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದರು. ಅವರಿದ್ದವು ಒಳ್ಳೆ ಪ್ರೋಗ್ರಾಮ್ ಎಲ್ಲ ಕೊಟ್ಕೊಂಡು ಹೋಗಿದ್ದೀವಿ ನಾವು. ಬಟ್ ಈಗ ಹೊಸ್ದಾಗಿ ಬಂದಿರೋರು ಸ್ವಲ್ಪ ನಮಗೆ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಏನಂದರೆ ಯಾವುದೇ ಒಂದು ಸ್ಕೂಲಲ್ಲಿ ಇವರೇ ಈ ಥರ ಗಲಾಟೆ ಮಾಡಿಕೊಂಡ್ರೆ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ. ಸಪ್ಲೈ ಆಗ್ತಾ ಇರೋದು ಡಿಲೇ ಆಗ್ತಾ ಇದೆ. ಆಮೇಲೆ ಅದು ಹೇಳಿದ್ನಲ್ಲ, ಪ್ರೈವೇಟ್ ಸ್ಕೂಲ್ದು ಬುಕ್ಸ್ ಇಟ್ಟಿದ್ದಾರಂತೆ ಸ್ಕೂಲ್ಗೆ, ಅವು ಮುಟ್ಟಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಯಾವಾಗ ಬರುತ್ತೋ ಬಂದಾಗ ನನಗೆ ಫೋನ್ ಮಾಡಿ ತಗೊಂಡೋಗ್ರಿ ಅಂದಿದ್ದಾರೆ ಲೇಖ ಅನ್ನೋ ಮೇಡಮ್. ನನಗೆ ಫೋನ್ ಮಾಡ್ರಮ್ಮ, ನಾನು ಬಂದಿದ್ದೆ ಬುಕ್ಸ್ ಅಂದಾಗ ಬಂದು ತಗೊಂಡೋಗ್ರಿ ಅಂತ. ಹಂಗಾಗಿ ಅವಾಗ ಕಳಿಸ್ತೀನಿ ಸರ್. ಒಂದೇ ಸ್ಕೂಲ್ ಅಲ್ಲ ಸರ್, 16 ಸ್ಕೂಲ್ಗಳು ನಮ್ದು ಕ್ಲಸ್ಟರ್ ಇದು ಸ್ಕೂಲು ಕೋಡಿಕಣ್ಣೂರು. ಅಂದರೆ ಎಲ್ಲ ಸ್ಕೂಲ್ಗಳಲ್ಲೂ ಇದೆ ಸಮಸ್ಯೆಗಳು. ಅದೇ ಅವ್ರ ಕರೆದಾಗ ಹೋಗೋದು, ತಗೊಂಡು ಬರೋದು, ವ್ಯವಸ್ಥೆ ಮಾಡೋದು ಅಷ್ಟೇ ಸರ್. ಆಗ್ತಾ ಇದೆ ಸರ್. ಈ ಒಂದು ವರ್ಷನೇ ಅಲ್ಲ ಸರ್, ವರ್ಷನೂ ಇದಾಗ್ತಾನೆ ಇರುತ್ತೆ. ಏನೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಅದು ಬಂದಿಲ್ಲ ಅಂದ್ರೆ ಸ್ಯಾಟೆಡ್ ಬಂದಿದೆ, ಅಲ್ಲೇ ಆಫೀಸಲ್ಲೇ ಸ್ಯಾಟೆಡ್ ಬಂದಿದೆ, ಕೊಡ್ತಾ ಇದ್ದಾರೆ. ಈಗ ಕೊಟ್ಟಿಲ್ಲ, 7 7 ಕೊಟ್ಟಿಲ್ಲ. ಅದು ನಮಗೆ ಗೊತ್ತಿಲ್ಲ ಸರ್, ಅದು ನಮಗೆ ಗೊತ್ತಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ಹೇಳ್ತಾ ಇದ್ದಾರೆ, ಈಗ ಎಲ್ಲ ಬಂದಿದ್ರು ಈಗ ಗೊತ್ತಾಗಿದೆ. ನಾನು ಇದು ಬುಕ್ಸ್ ನನಗೆ ಗೊತ್ತಿಲ್ಲ, ನನಗೆ ಬಂದಿರೋದು ಗೊತ್ತಿಲ್ಲ, ಕೊಟ್ಟಿರೋದು ಗೊತ್ತಿಲ್ಲ. ಈಗ ಬಂದಿದೆ, ಈಗ ಹೇಳಿದ್ದೀನಿ, CRPಗೆ ಹೇಳಿ ಕಳಿಸಿದ್ದೀನಿ. ಈಗ ಬುಕ್ಸ್ ಬೇಕು ಸರ್, ಈಗ ಅರ್ಜೆಂಟಾಗಿ ನಮ್ಗೆ ಬೇಕಂತ ಕೊಟ್ಟು ಹೇಳಿದ್ದೀವಿ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, 2 ತಿಂಗಳಾಯ್ತು ಸ್ಕೂಲ್ ಸ್ಟಾರ್ಟ್ ಆಗಿ, ಕ್ಲಾಸ್ಗಳ ಆರಂಭ ಆಗಿ, ಅಧಿಕಾರಿಗಳು ಯಾಕೆ ಇನ್ನೂ ಕೂಡ ಮಕ್ಕಳಿಗೆ ಬುಕ್ ಕೊಡಬೇಕು ಅನ್ನುವಂಥ ಯೋಚನೆನೇ ಇಲ್ವಾ? SDMC ಅಧ್ಯಕ್ಷರು ಕೂಡ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. 2 ತಿಂಗಳಿಂದ ಏನು ಆಗ್ತಾ ಇದೆ ಅನ್ನೋದು ತಿಳ್ಕೊಬೇಕಲ್ವಾ ಅವರು? ಖಂಡಿತ ನಿವಿತಾಜೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಜಸ್ಟ್ ಇದೊಂದು ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಯಾಕಂತ ಹೇಳಿದ್ರೆ ಶೈಕ್ಷಣಿಕ ವರ್ಷ ಆರಂಭವಾಗಿ 2 ತಿಂಗಳು ಈಗಾಗಲೇ ನೆನ್ನೆಗೆ ಕಳೆದಿರ್ತಕ್ಕಂಥದ್ದು. ಆದ್ರೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಇನ್ನು ಕೂಡ ಪಠ್ಯ ಪುಸ್ತಕವನ್ನ ಪೂರೈಕೆ ಮಾಡ್ಲಿಕ್ಕೆ ಶಿಕ್ಷಣ ಇಲಾಖೆಗೆ ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ. ಪ್ರಮುಖವಾಗಿ ನಾವು ಗಮನಿಸೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಈ ಒಂದು ಸಮಸ್ಯೆ ಬಹಳ ಹೆಚ್ಚಾಗಿ ತಲೆದೂರಿರ್ತಕ್ಕಂಥದ್ದು. 1ರಿಂದ 8ನೇ ತರಗತಿ ಇರ್ತಕ್ಕಂಥ ಈ ಒಂದು ಕೋಡಿಕಣ್ಣೂರು ಶಾಲೆಯಲ್ಲಿ 94 ಜನ ಮಕ್ಕಳು ಓದ್ತಾ ಇದ್ದಾರೆ. 1ರಿಂದ 8ನೇ ತರಗತಿಯವರು ಕೂಡ ಯಾವೊಂದು ತರಗತಿ ಕೂಡ ಕಂಪ್ಲೀಟ್ ಆಗಿ ಒಂದು ಪಠ್ಯ ಪುಸ್ತಕಗಳನ್ನು ಕೂಡ ಇಲ್ಲಿ ವಿತರಣೆ ಮಾಡಿಲ್ಲ. ಏನು ಕನ್ನಡ, ಇಂಗ್ಲಿಷ್, ಹಿಂದಿ, ಸಾಮಾಜಿಕ ವಿಜ್ಞಾನ ಜೊತೆಗೆ ಇನ್ನಷ್ಟು ಗಣಿತ, ಈ ಒಂದು ಏನು ಪ್ರಮುಖ ವಿಷಯಗಳ ಒಂದು ಪಠ್ಯ ಪುಸ್ತಕಗಳನ್ನ ಇಲ್ಲಿ ಪೂರೈಕೆ ಮಾಡಿಲ್ಲ. ಅದರ ಒಂದು ಪರಿಣಾಮವಾಗಿ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಕೂಡ ಇಲ್ಲಿ ಶಿಕ್ಷಕರಿಗೆ ಬಹಳಷ್ಟು ಒಂದು ತೊಂದರೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಒಂದೇ ಒಂದು ಪುಸ್ತಕ ಇಟ್ಕೊಂಡು ಶಾಲೆ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ಓದುವಂತಹ ಒಂದು ದುಸ್ಥಿತಿ ಇದೀಗ ಎದುರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನೈತಾಜೆ ನಾವು ಇಲ್ಲಿ ಗಮನಿಸಬಹುದು, ಸರ್ಕಾರಿ ಶಾಲೆಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಏನು ವಿವಿಧ ಕಾರಣಗಳಿಗೆ ದಾಖಲಾತಿ ಒಂದು ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇರೋದ್ರಿಂದ ಮತ್ತೊಂದು
ಒಂದ್ ಕಡೆ ನಾವು ಆ ಕಲಿಕೆಯ ಒಂದು ಪ್ರಮಾಣ ಏನಿದೆ, ಆ ಕಲಿಕೆಯ ಒಂದು ಗುಣಮಟ್ಟ ಏನಿದೆ ಅದರಿಂದ ಕೂಡ ಇದು ಕ್ಷೀಣಿಸ್ತಾ ಇರ್ತಕ್ಕಂಥದ್ದು. ಅದಕ್ಕೂ ಇದು ಒಂದು ಕಾರಣ ಕೂಡ ಆಗ್ಬೋದು. ಕಳೆದ ಒಂದು 4-5 ವರ್ಷಗಳಿಂದ ಈ ರೀತಿಯಾಗಿ ಒಂದು ಪಠ್ಯ ಪುಸ್ತಕಗಳ ಒಂದು ಪೂರೈಕೆಯಲ್ಲಿ ಬಹಳ ಒಂದು ಸಮಸ್ಯೆ ಕೂಡ ಆಗ್ತಾ ಇದೆ. ಈ ವಿಚಾರವನ್ನ ಶಿಕ್ಷಣ ಇಲಾಖೆಯವರು ಇನ್ನೂ ಕೂಡ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣಿಸ್ತಾ ಇಲ್ಲ. ಪ್ರಮುಖ ವಿಷಯಗಳ ಪಠ್ಯ ಪುಸ್ತಕವನ್ನೇ ವಿತರಣೆ ಮಾಡಿಲ್ಲ ಅಂತಂದ್ರೆ ಮಕ್ಕಳಿಗೆ ಹೇಗೆ ಶಿಕ್ಷಕರು ಪಾಠವನ್ನ ಹೇಳ್ಕೊಡ್ತಾರೆ ಅನ್ನೋದು ಕನಿಷ್ಠ ಇದನ್ನ ಕೂಡ ಸೌಜನ್ಯಕ್ಕೂ ಕೂಡ ಇದನ್ನ ಅವರು ಏನು ಯಾವುದೇ ರೀತಿ ಕೂಡ ಇದನ್ನ ಪರಿಶೀಲನೆ ಮಾಡ್ಲಿಕ್ಕೂ ಮುಂದಾಗ್ತಾ ಇಲ್ಲ ಅನ್ಸುತ್ತೆ. ಕೇವಲ ಪಠ್ಯ ಪುಸ್ತಕ ಇಲ್ಲದಿದ್ರು ಕೂಡ ಶಿಕ್ಷಕರು ಪಾಠ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳು ಅದನ್ನ ಓದೋದಾದ್ರೂ ಹೇಗೆ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಹಾಗಾಗಿನೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜೊತೆಗೆ ಶಿಕ್ಷಕರು ಹೇಳ್ತಾರೆ ಈ ಸಮಸ್ಯೆ ಇದೇ ಮೊದಲು ವರ್ಷದಲ್ಲ, ಇದು ಹಿಂದೆ ಕೂಡ ಈ ತರ ಸಮಸ್ಯೆ ಇತ್ತು ಅನ್ನುವಂತ ಒಂದು ಮಾತನ್ನ ಸಾರಾ ಸಗಟಾಗಿ ಇಲ್ಲಿ ಹೇಳುವಂತದನ್ನ ನಾವು ಗಮನಿಸಬಹುದಾಗಿದೆ. ಹಾಗಾಗಿನೇ ಹತ್ತಾರು ಸರ್ಕಾರಿ ಶಾಲೆಗಳಲ್ಲಿ ಕೋಲಾರ ತಾಲೂಕಿನಲ್ಲಿ ಈ ರೀತಿಯಾಗಿ ಒಂದು ಸಮಸ್ಯೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇನ್ನಾದ್ರೂ ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈಗಾಗಲೇ 2 ತಿಂಗಳು ಕಳೆದೋಗಿದೆ, ಇನ್ನು ಬರ್ತಕ್ಕಂಥ ಒಂದು ತಿಂಗಳಲ್ಲೂ ಕೂಡ ಮಕ್ಕಳಿಗೆ ಮತ್ತಷ್ಟು ಪಾಠ ಪ್ರವಚನಗಳು ಕೂಡ ಆಗ್ಬೇಕಾಗಿದೆ. ಹಾಗಾಗಿನೇ ಈಗ ಈ ನಿಟ್ಟಿನಲ್ಲಿ ಪಠ್ಯ ಪುಸ್ತಕಗಳನ್ನ ಪೂರೈಕೆ ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಮತ್ತೆ ಪೋಷಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನವಿತಾ ಜೈನ್. ಎಸ್, ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ನೋಡೋಣ. ಥ್ಯಾಂಕ್ ಯು ಸೋ